ಜೈ ಶ್ರೀಮಾತಾ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿಯ 7ನೇ ದಿನ ಪೂಜೆಗೊಳ್ಳಲಿರುವ ದುರ್ಗಾದೇವಿಯ ಅವತಾರವೆಂದರೆ ಕಾಳರಾತ್ರಿ ಅಥವಾ ಕಾಳಿದೇವಿ. ಈಕೆಯ ಬಗ್ಗೆ ಇರುವ ಮನೋಹರಕರವಾದ ಕತೆ, ಪೂಜೆಯ ಕ್ರಮ ಹಾಗೂ ಮಹತ್ವವನ್ನು ಈಗ ತಿಳಿಯೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವರ್ಷ ಶನಿವಾರದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ತುಂಬ ವಿಚಿತ್ರ ರೂಪವಾಗಿದೆ. ಈ ರೂಪದಲ್ಲಿ ತಾಯಿಯು ತುಂಬ ರೌದ್ರಾವತಾರ ಮತ್ತು ಕಪ್ಪಾಗಿ ಕಾಣುವಳು. ಹೆಸರೇ ಹೇಳುವಂತೆ ಇದು ತಾಯಿಯ ಕರ್ಗತ್ತಲು ಮತ್ತು ಸಮಯದ ರೂಪವಾಗಿದೆ. ಕತ್ತೆಯ ಮೇಲೆ ಆಕೆ ಸಂಚಾರಿಯಾಗಿದ್ದಾಳೆ. ಕಾಳರಾತ್ರಿ ದೇವಿಗೆ 4 ಕೈಗಳಿವೆ. ಇವುಗಳಲ್ಲಿ 2ರಲ್ಲಿ ಒಂದು ಕೈ ಬೆಂಕಿ ಮತ್ತು ಮತ್ತೊಂದರಲ್ಲಿ ಖಡ್ಗವಿದೆ. ಇನ್ನೊಂದು ಕೈಗಳು ವರ ನೀಡುವ ಮತ್ತು ರಕ್ಷಿಸುವ ಆಗಿದೆ. ತಾಯಿ ಕಾಲರಾತ್ರಿಯ ಪೂಜೆಯ ಪ್ರಾಮುಖ್ಯತೆ. ತಾಯಿ ಕಾಲರಾತ್ರಿಯು ಶನಿ ಗ್ರಹದ ಅಧಿಪತಿ. ಆಕೆ ಜನರು ಮಾಡಿರುವ ಕೆಡಕು ಹಾಗೂ ಒಳಿತನ್ನು ನೋಡಿಕೊಂಡು ವರ ನೀಡುವಳು. ಆಕೆ ದುಷ್ಟತೆಯನ್ನು ಶಿಕ್ಷಿಸಿ ಒಳ್ಳೆಯದನ್ನು ರಕ್ಷಿಸುವಳು. ಅವರು ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸುವಳು. ತಾಯಿ ಕಾಲರಾತ್ರಿಯನ್ನು ಪೂಜಿಸುವುದರಿಂದಾಗಿ ಶನಿಯಿಂದ ಆಗುವ ತೊಂದರೆ ಹಾಗೂ ಸಾಡೆಸಾತಿ ಪ್ರಭಾವ ತಗ್ಗಿಸಬಹುದು. ಕಾಲರಾತ್ರಿಯ ದೇವಿಯ ಪೂಜೆಯ ಮಹತ್ವ. ಕಾಲರಾತ್ರಿ ತಾಯಿಯನ್ನು 7ನೇ ದಿನದಂದು ಪೂಜಿಸುವುದರಿಂದ ಭಕ್ತರಲ್ಲಿರುವಂತಹ ಎಲ್ಲ ಅಡೆತಡೆಗಳು ನಿವಾರಣೆಯಾಗುವುದು. ಗುಣವಾಗದ ರೋಗವು ಗುಣವಾಗುವುದು. ಮಾನಸಿಕ ಶಾಂತಿ ಹಾಗೂ ಸುಖ ನೀಡುವಳು. ಆಕೆ ತನ್ನ ಭಕ್ತರಿಗೆ ಎಲ್ಲ ರೀತಿಯ ಒಳ್ಳೆಯತನ ಮತ್ತು ಸಮೃದ್ಧಿ ಕರುಣಿಸುವಳು. ಇದೇ ವೇಳೆ ಎಲ್ಲ ರೀತಿಯ ಪಾಪ ನಿವಾರಣೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಸಾಗಲು ನೆರವಾಗುವಳು. ನವರಾತ್ರಿಯ 7ನೇ ದಿನವನ್ನು ಮಹಾಸಪ್ತಮಿ ಎಂದು ಕರೆಯಲಾಗುತ್ತದೆ. ಈ ದಿನ ಸರಸ್ವತಿ ದೇವಿಯ ಪೂಜೆಯು ಆರಂಭವಾಗುವುದು. ಕಾಲರಾತ್ರಿಯ ಪೂಜೆ. ಮಲ್ಲಿಗೆ ಹೂವು ತಾಯಿ ಕಾಲರಾತ್ರಿಗೆ ಅರ್ಪಿಸಲು ಅತ್ಯುತ್ತಮವಾಗಿರುವ ಹೂವು. ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯ 7ನೇ ದಿನದಿಂದ ತಾಯಿ ಕಾಲರಾತ್ರಿಯ ಪೂಜೆ ಮಾಡಬೇಕು. ಗಣಪತಿ ಪೂಜೆಯ ಬಳಿಕ ಷೋಡೋಪಚಾರ ಪೂಜೆಯನ್ನು ಕಾಲರಾತ್ರಿ ತಾಯಿಗೆ ಮಾಡಬೇಕು. ಆರತಿಯೊಂದಿಗೆ ಪೂಜೆ ಕೊನೆಗೊಳಿಸಬೇಕು. ಕಾಲರಾತ್ರಿಯ ಕತೆ. ಹಿಂದೆ ಶುಂಭನಿಶುಂಭ ಎನ್ನುವ ರಾಕ್ಷಸರು ಬ್ರಹ್ಮನಿಂದ ವರ ಪಡೆದುಕೊಂಡು ಬಂದು 3 ಲೋಕಗಳನ್ನು ತನ್ನ ವಶಕ್ಕೆ ಪಡಿಸಿಕೊಂಡು ಇಂದ್ರಾದಿ ದೇವತೆಗಳನ್ನು ಸ್ವರ್ಗದಿಂದ ಹೊರದಬ್ಬಿರುತ್ತಾರೆ. ಆಗ ಇಂದ್ರಾದಿ ದೇವತೆಗಳು ತಾಯಿ ಪಾರ್ವತಿಯ ಬಳಿ ಬಂದು ನಡೆದ ಸಂಗತಿಯನ್ನೆಲ್ಲ ಹೇಳುತ್ತಾರೆ. ಆಗ ಪಾರ್ವತಿಯ ಮೈಯಿಂದ ಹೊರಬಂದ ಚಂಡಿಯು ಶುಂಭನಿಶುಂಭರ ಜೊತೆ ಯುದ್ಧ ಮಾಡಲು ತಯಾರಾಗುತ್ತಾಳೆ. ಆನಂತರ ಶುಂಭನಿಶುಂಭ ಧೂರ್ತರು ಆಕೆಯ ಸೌಂದರ್ಯ ರತ್ನ ಎಂದು ತಿಳಿದು ಆಕೆಯನ್ನು ಶುಂಭನಿಶುಂಭರನ್ನು ಮದುವೆಯಾಗುವಂತೆ ಆಹ್ವಾನಿಸುತ್ತಾರೆ. ಅದಕ್ಕೆ ದೇವಿಯು ಶುಂಭನಿಶುಂಭರನ್ನು ಬಂದು ನನ್ನೊಂದಿಗೆ ಯುದ್ಧ ಮಾಡಿ ನನ್ನನ್ನು ಗೆದ್ದರೆ ಅವರನ್ನು ವಿವಾಹವಾಗುವುದಾಗಿ ಕಳಿಸುತ್ತಾಳೆ. ಆನಂತರ ಧೂಮ್ರಲೋಚನ ಎಂಬ ರಾಕ್ಷಸನು ಸೈನ್ಯದೊಂದಿಗೆ ಬಂದು ಯುದ್ಧಕ್ಕೆ ನಿಂತಾಗ ಸೌಮ್ಯವಾಗಿದ್ದ ಚಂಡಿ ದೇವಿಯು ಕ್ರೋಧಗೊಂಡು ಆಗ ಸೃಷ್ಟಿಯಾದ ದೇವಿಯೇ ಅಥವಾ ಕಾಳರಾತ್ರಿ. ಹೀಗೆ ಕ್ರೋಧ ರೂಪದಲ್ಲಿದ್ದ ಕಾಳಿಯು ಚಂಡಾಮುಂಡ ಎಂಬ ರಾಕ್ಷಸನನ್ನು ವಧೆ ಮಾಡಿ ನಂತರ ರಕ್ತ ಬಿದ್ದಲ್ಲೆಲ್ಲ ರಕ್ತದ ಹನಿಯಿಂದ ಮತ್ತೊಬ್ಬ ರಕ್ತ ಬೀಜಾಸುರ ಉದ್ಭವಿಸುತ್ತಿದ್ದ. ಹೀಗಿದ್ದಾಗ ಕಾಳಿಯು ತನ್ನ ಕರಾಲವದನ ಅಂದರೆ ನಾಲಿಗೆಯನ್ನು ಇಡೀ ಭೂಮಿಯಲ್ಲಿ ಆವರಿಸಿ ಬೀಜಾಸುರನ ರಕ್ತದ ಒಂದು ಹನಿಯು ನೆಲದ ಮೇಲೆ ಬೀಳದ ಹಾಗೆ ಆತನ ರಕ್ತವನ್ನು ಕುಡಿದು ಬೀಜಾಸುರನನ್ನು ಸಂಹರಿಸುತ್ತಾಳೆ. ಆನಂತರ ಶುಂಭನಿಶುಂಭರನ್ನು ಕೊಲ್ಲಲು ಸಹಾಯ ಮಾಡಿದಳು. ಅವಳು ಎಷ್ಟು ಉಗ್ರ ಮತ್ತು ವಿಧ್ವಂಸಳಾಗಿದ್ದಳು ಎಂದರೆ ತನ್ನ ಮುಂದೆ ಬರುವ ಎಲ್ಲರನ್ನೂ ಕೊಲ್ಲುವುದಾಗಿ ಹೇಳಿದಳು. ಅವಳನ್ನು ತಡೆಯಲು ಎಲ್ಲ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದರು. ಆದ್ದರಿಂದ ಶಿವನು ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ ಅವಳ ಪಾದದ ಕೆಳಗೆ ಬರಲು ನಿರ್ಧರಿಸಿದನು. ಅವಳು ಎಲ್ಲರನ್ನೂ ಕೊಲ್ಲಲು ತೊಡಗಿದಾಗ ಅವಳ ಪಾದದ ಕೆಳಗೆ ಶಿವನು ಕಾಣಿಸಿಕೊಂಡನು. ತನ್ನ ಪ್ರೀತಿಯ ಪತಿಯನ್ನು ತನ್ನ ಪಾದದ ಕೆಳಗೆ ನೋಡಿ ಅವಳು ತನ್ನ ನಾಲಿಗೆಯನ್ನು ಕಚ್ಚಿದಳು ಮತ್ತು ಅವನಿಗೆ ನಿಲ್ಲಲು ಸಹಾಯ ಮಾಡಿದಳು. ಮತ್ತು ತಪ್ಪಿತಸ್ಥಳಿಗಾಗಿ ಅವಳು ಜಗಳವನ್ನು ಮರೆತಳು ಮತ್ತು ಅದರಿಂದ ಶಿವನು ಅವಳನ್ನು ಶಾಂತಗೊಳಿಸಿದನು. ನವರಾತ್ರಿಯ ಸಪ್ತಮಿ ತಿಥಿಯು 9 ಗ್ರಹಗಳನ್ನು ಪೂಜಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ.
ಜನ ಕಾಳರಾತ್ರಿ ಮತ್ತು ಸರಸ್ವತಿ ದೇವಿಯನ್ನು ಅದೇ ಸಮಯದಲ್ಲಿ ಪೂಜಿಸುತ್ತಾರೆ. ಜನರು ತಮ್ಮ ಸ್ವಾಗತವನ್ನು ಸ್ಮರಿಸಲು ಈ ಮಂಗಳಕರ ದಿನದಂದು ನವಗ್ರಹ ಪೂಜೆಯನ್ನು ಸಹ ಮಾಡುತ್ತಾರೆ. ಜನರು 9 ಗ್ರಹಗಳನ್ನು ಬಾಳೆಹಣ್ಣು, ದಾಳಿಂಬೆ, ಅರಿಶಿನ, ಅಶೋಕ, ಬೇಲ, ಕೆಸವು ಮತ್ತು ಭತ್ತದಿಂದ ಪೂಜಿಸುತ್ತಾರೆ. ದಂತಕಥೆಗಳ ಪ್ರಕಾರ ದೇವಿ ದುರ್ಗಾ ರಾಕ್ಷಸನೊಂದಿಗೆ ಯುದ್ಧದ ಸಮಯದಲ್ಲಿ ಅಷ್ಟನಾಯಕವನ್ನು ರಚಿಸಿದಳು. ಸಪ್ತಮಿಯ ಪ್ರಮುಖ ಆಚರಣೆಗಳಲ್ಲಿ 5 ಮಾವಿನ ಎಲೆಗಳ ಗೊಂಚಲು ಹೊಂದಿರುವ ಪವಿತ್ರ ನೀರು ಮತ್ತು ತೆಂಗಿನಕಾಯಿಯನ್ನು ನಮ್ಮ ಉಗ್ರರೂಪದ ದೇವಿಯ ಮುಂದೆ ಇಡಲಾಗುತ್ತದೆ. ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಲು ದೈವಿಕ ಮಂತ್ರಗಳು ಮತ್ತು ಸ್ತೋತ್ರಗಳು ಪಠಿಸಲಾಗುತ್ತದೆ. ಓಂ ದೇವಿ ಕಾಲರಾತ್ರೈ ನಮಃ. ಓಂ ದೇವಿ ಕಾಲರಾತ್ರೈ ನಮಃ. ಏಕವೇಣಿ ಜಪಕಾರ್ಣ ಪೂರ ನಗ್ನ ಕರಸ್ಥಿತ ಲಂಬೋಸ್ಥಿತಿ ಕಾರ್ಣಿಕ ಕುಣಿತೈಲ ವೈಯಕ್ತ ಶರೀರಿಣಿ ವಾಂ ಪಾದೋಲ್ಲಸಲ್ಲೋಲತ ಕಂಠಕ್ಷುಷಾನ ವರ್ಧನ್ ಮಾರ್ದಂ ಧ್ವಜಾ ಕೃಷ್ಣ ಕಾಲರಾತ್ರಿ ಭಯಂಕರಿ. ತಾಯಿ ಕಾಲರಾತ್ರಿಯ ಸ್ತುತಿ. ಯಾ ದೇವಿ ಸರ್ವಭೂತೇಷು ಮಕಾಲಿರಾತ್ರೇ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಧನ್ಯವಾದಗಳು.